ನಮಸ್ತೆ. ಇವತ್ತು ಬಾದಾಮ್ ಪುರಿ ಮಾಡೋದನ್ನು ತೋರಿಸ್ತೀನಿ. ಈ ವಿಧಾನದಾಗ ಮಾಡಿರಿ, 100% ಪರ್ಫೆಕ್ಟಾಗಿ ಬರ್ತಾವೆ ಬಾದಾಮ್ ಪುರಿ, ಟೇಸ್ಟಿಯಾಗಿ ಬರ್ತಾವೆ. ಇಲ್ಲಿ ನೋಡಿರಿ, 2 ಬೌಲ್, ಯಾವುದೇ ಬೌಲ್ ತೊಗೊರಿ, ಯಾವುದೇ ಲೋಟ ತೊಗೊರಿ, 2 ಮೈದಾ ಹಿಟ್ಟು. ಇದನ್ನು ಮೈದಾ ಹಿಟ್ಟಿನಾಗ ಮಾಡಿದಾಗ ಅಷ್ಟೇ ಪರ್ಫೆಕ್ಟಾಗಿ ಬರ್ತೈತಿ. ಗೋಧಿ ಹಿಟ್ಟಿನಾಗ ಮಾಡ್ಬೋದು, ಇಷ್ಟೊಂದು ಟೇಸ್ಟಿಯಾಗಿ ಬರಲ್ಲ. ಮೈದಾ ಹಿಟ್ಟೇ ಬೇಕು ಇದಕ್ಕೆ ಬಾದಾಮ್ ಪುರಿ ಮಾಡೋಕ್ಕೆ. ಅದಕ್ಕೋಸ್ಕರ ಮೈದಾ ಹಿಟ್ಟು ತೊಗೊಂಡೇನೆ 2 ಬೌಲ್. ಚಿಟಿಗೆ ಉಪ್ಪು, 2 ಬಟ್ ನಡುವೆ ಏಟು ಬರ್ತೈತಿ ಅಷ್ಟು ಉಪ್ಪು. ಆನಂತರ ಒಂದು 3 ಟೇಬಲ್ ಸ್ಪೂನು, ಉಪ್ಪಿಟ್ಟು ತಿನ್ನೋ ಸ್ಪೂನಲ್ಲ, ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 3 ಸ್ಪೂನು ತುಪ್ಪ ಕಾಸಿ ಹಾಕ್ಕೊಂಡೇನಿ. ತುಪ್ಪ ಕಾಸಿ ಹಾಕಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆಂದಾಗಿ, ಪೂರ್ತಿ ಹಿಟ್ಟಿಗೆ ಅದು ಹತ್ತಬೇಕು. ಆ ಥರ ಕೈಲೇ ಚಲೋ ಹೊತ್ನಂಗೆ ಕಲಿಸ್ಬೇಕು. ಯಾರಿಗೆಲ್ಲ ಬಾದಾಮ್ ಪುರಿ ಅಂದ್ರೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಇರ್ತೈತಿ. ನಿಮಗೂ ಇಷ್ಟ ಅಂದ್ರೆ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡಿರಿ. 2 ಬಟ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಟೈಮು 1 ಬಟ್ಲ ಮಾಡಿರಿ. ಚಲೋ ಬಂದ್ರೆ ಮತ್ತೆ ಜಾಸ್ತಿ ಮಾಡಿರಿ. ಟ್ರೈ ಮಾಡಿರಿ. ಪ್ರಯತ್ನ ಮಾಡಿದರೆ ಯಾವುದೂ ಫೇಲ್ ಆಗೋಲ್ಲ, ಬಂದೇ ಬರ್ತೈತಿ. ಒಂದು ಸಲ ಕೆಡ್ಬೋದು, ಇನ್ನೊಂದು ಸಲ ಕರೆಕ್ಟಾಗಿ ಬರ್ತೈತಿ. ಆದರೂ ಇದು ಕೆಡೋ ಚಾನ್ಸ್ ಇಲ್ಲ. ಟ್ರೈ ಮಾಡಿರಿ. ನೋಡಿರಿ, ಕಲಸಿದ್ದಾತು ಹಿಟ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸ್ಮೂತಾಗಿ ಕಲಸೋಣ. ಒಂದು ಸ್ವಲ್ಪ ಡಿಟೇಲಾಗಿ ತೋರಿಸೇನೆ ನಾನು ವಿಡಿಯೋದಾಗ. ಯಾಕಂದ್ರೆ ಹೊಸಬ್ರು ಯಾರಾದರೂ ಕಲಿತಿರ್ತಾರಲ್ಲ, ಬಂದವ್ರಿಗೆ ದೊಡ್ಡದಲ್ಲ, ಬರಲಿಲ್ದವ್ರಿಗೆ ಭಾಳ ದೊಡ್ಡದದು. ಅದೇ ಹಿರಿಯರು ಹೇಳ್ತಾರಲ್ರಿ, ಕಲೆ ಮಠ ಬ್ರಹ್ಮವಿದ್ಯೆ, ಕಲ್ತಿಂದ ಕೋತಿ ವಿದ್ಯೆ ಅಂತಾರೆ. ಬರೋ ಮಠನೂ ಭಾಳ ಕಷ್ಟ, ಬಂದಿಂದ ಭಾಳ ಈಜಿ ಅದು. ನೋಡಿರಿ, ಈ ಥರ ಸ್ಮೂತ್ ಇರಬೇಕು ಹಿಟ್ಟು. ಈ ಥರ ಸ್ಮೂತ್ ಇರಬೇಕು. ಒಂದು 10 ಮಿನಿಟ್ಸು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋಣ. ಇವಾಗ ಆಣ ಮಾಡ್ಕೊಳೋಣ, ಸಕ್ರೆ ಪಾಕ ಮಾಡ್ಕೊಳೋಣ. ಸಕ್ರೆ ಪಾಕ ಈಗ ಹಿಟ್ಟು ಎಷ್ಟು ಹಾಕೇನಿ ಅಷ್ಟೇ ಸಕ್ರೆ ಹಾಕ್ತಾನೆ. ಹಿಟ್ಟು ಸಕ್ರೆ ಸಮ ಸಮ. ಇದಕ್ಕೆ ಮುಳುಗಷ್ಟು ನೀರು ಹಾಕ್ತಾನೆ. 1.5 ಬೌಲ್ ನೀರು ಹಾಕ್ತಾನೆ. ಸಣ್ಣ ಉರಿಯೊಳಗೆ ಸಕ್ರೆ ಕರಗಿಸ್ಕೊಳೋಣ. ಯಾ 2 ಏಲಕ್ಕಿ ಕುಟ್ಟಿ ಹಾಕೇನಿ ಇಲ್ಲಿ. ಆನಂತರ ಚಿಟಿಗೆ ಫುಡ್ ಕಲರ್ ಹಾಕೇನಿ, ಚಂದ ಕಾಣಿಸ್ತಾವೆ. ಫುಡ್ ಕಲರ್ ಚಿಟಿಗೆ ನೀರೊಳಗೆ ಕಲಿಸಿ ಹಾಕೇನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಕರಗಲಿ. ಇದು 1 ಎಳೆ ಪಾಕ ತಕ್ಕೋಬೇಕು. ಬಾದಾಮ್ ಪುರಿ ಮಾಡೋಕ್ಕೆ 1 ಎಳೆ ಪಾಕ ಬೇಕು. ತೋರಿಸ್ತೇನೆ ನಾನು ಇಲ್ಲಿ ಮುಂದೆ. ಹೌದಾ, 2 ಬಟ್ಟಿನ ನಡುವೆ ಎತ್ತಿದ್ರೆ ಹಿಂಗೆ ಎಳೆ ಬರಬೇಕು. 1 ಎಳೆ ಅಂದ್ರೆ 2 ಬಟ್ಟಿನ ನಡುವದು 1 ಎಳೆ ಬರಬೇಕು. ಬಂದೈತಿ, ಸಾಕು. ಸೈಡಿಗೆ ಇಡೋಣದನ್ನ. ಇಲ್ಲಿ ನೋಡಿರಿ, ಈ ಹಿಟ್ಟೇನು ಕಲಸಿಟ್ಟಿದ್ವಲ್ಲ, ಪುರಿ ಉಳ್ಳಿ ಅಷ್ಟು ತೊಗೊಂಡು ಪುರಿ ಸೈಜಿಗೆ ಇವನ್ನ ಲಟ್ಸೋಣ. ಅತಿ ದಪ್ಪ ಆಗಬಾರ್ದು, ಅತಿ ತೆಳ್ಳಗಾಗಬಾರ್ದು. ನೋಡಿರಿ, ಲಟ್ಸಿದ್ದಾತು. ಇದನ್ನೀಗ ಮಡ್ಚೋಣ. ಈ ಥರ ತ್ರಿಕೋನ ಆಕಾರದಾಗ ಮಡ್ಚೋಣ. 3 ಮೂಲೆನೂ ಪ್ರೆಸ್ ಮಾಡೋಣ. ಬಟ್ಟೆಲೆ ಹತ್ಗಣ. ಆ ನಂತರ ನಿಧಾನಕ್ಕೆ ಮೇಲೆ ತೀಡೋಣ. ಅವೇನು ಪದರದವು ಅಲ್ಲಿ ತೀಡೋದು ಬೇಡ, ಇಲ್ಲೇ ಹಿಂದಷ್ಟು ತೀಡಬೇಕು. ಇಂಪಾರ್ಟೆಂಟ್ ಅಂದ್ರೆ ಇದರೊಳಗೆ ಏನು ನೋಡಿರಿ, ಹಿಟ್ಟಿಗೆ ತುಪ್ಪ ಕಾಸಿ ಹಾಕೋದು, ಸ್ಮೂತಾಗಿ ಹಿಟ್ಟನ್ನ ನಾದ್ಕೊಳೋದು, ಆನಂತರ ಈ ಥರ ಲಟ್ಸೋದು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದರೆ ಸಕ್ರೆ ಪಾಕ 1 ಎಳೆ ಬರಬೇಕು. ಪರ್ಫೆಕ್ಟಾಗಿ ಬಾದಾಮ್ ಪುರಿ ರೆಡಿ ಆಗ್ತಾವೆ. ಈಗ ನೋಡಿರಿ ಅಂತ ನೀವೇ. ಇಲ್ಲಿ 4 ಎಣ್ಣೆ ಎಷ್ಟು ಹಿಡಿತಾವೆ ಅಷ್ಟು ಹಾಕ್ಬೋದು. 4 ಹಾಕೇನೆ ನಾನು. ಇವನ್ನ ತಿರುಗಿಸಿ ಬೇಯಿಸ್ಕೊತ 2 ಸೈಡು ಚೆಂದಾಗಿ ಮೀಡಿಯಮ್ ಟು ಸ್ಲೋ ಮಧ್ಯದಲ್ಲಿರಬೇಕು ರೀ. ನೋಡಿರಿ, ಕಲರ್ ಚೇಂಜ್ ಆಗಬೇಕು. ಚೆಂದ ಆ ಪದರ ಹೆಂಗೆ ಕಾಣಿಸ್ತಾವೆ ನೋಡಿರಿ, ಅಲ್ಲಿ ಪದರ ಹಂಗೆ ಕಾಣಿಸ್ಬೇಕು. ಅಲ್ಲಿ ಫ್ರೆಶ್ ಮಾಡಬಾರ್ದು. ಯಾಕಂದ್ರೆ ಸಕ್ರೆ ಪಾಕದಾಗ ಹಾಕಿದಾಗ ಅದು ಸಕ್ರೆ ಎಲ್ಲ ಹೀರ್ಕೋಬೇಕದು. ಹೀರ್ಕೊಂಡು ಬಾದಾಮ್ ಪುರಿ ಜ್ಯೂಸಿ ಆಗಿ ಬರ್ತಾವೆ, ಟೇಸ್ಟಿಯಾಗಿ ಬರ್ತಾವೆ. ನಾ ಮಾಡಿದಂಥ ಬಾದಾಮ್ ಪುರಿ ಪರ್ಫೆಕ್ಟಾಗಿ ಬಂದಾವೆ ನೋಡಿರಿ. ನಾನು ಫಸ್ಟ್ ಟೈಮ್ ಇದು ಮಾಡೋದು. ಬಹಳ ದಿವಸದಿಂದ ಮಾಡ್ಬೇಕಂತಿದ್ದೆ. ಮನೆಯೊಳಗೆಲ್ಲ ಮಕ್ಳಿಗೆ ಹೇಳ್ತಿದ್ದೆ ಮಾಡ್ತೀನಿ ಅಂತ ಆಗಿದ್ದೇ ಇಲ್ಲ.
ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹಾಕೀನಿ. ನೀವು ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಏನು ಚಂದ ಕಲರ್ ಬಂದವು, ಎಷ್ಟು ಚಂದ ಪದರ್ ಬಿಟ್ಟವು. ಇವು ಸಕ್ರೆ ಪಾಕದಾಗ ಹಾಕಿದಾಗ ಅವು ಸಕ್ರೆ ಎಲ್ಲ ಹೀರ್ಕೊಂಡು ಜ್ಯೂಸಿಯಾಗಿ ಬಾದಾಮ್ ಪುರಿ ರೆಡಿ ಆಗ್ಯಾವು. ನೀವು ಒಂದು ಸಲ ಟ್ರೈ ಮಾಡ್ತೀರಿ ಅಂದ್ಕೊಂಡೇನಿ. ಸೂಪರಾಗಿ ಬಂದಾವೆ ನೋಡಿರಿ. ಇವನ್ನು ತಿರುಗಿಸಿ ಹಾಕ್ತಾ ಇನ್ನೊಂದು ಟ್ರಿಪ್ ಬೇಯೋವರೆಗೆ ಇದನ್ನು ತಿರುಗಿಸಿ ಹಾಕ್ತಾ ಇವನ್ನು ಅವು ಬೆಂದು ರೆಡಿ ಆದವು ಅಂದರೆ ಇವನ್ನು ಬೇರೆ ಪ್ಲೇಟಿಗೆ ತಕ್ಕೋಬೇಕು. ಅಲ್ಲಿವರೆಗೆ ಇವು ಜ್ಯೂಸಿ ಇದರೊಳಗೆ ಪಾಕದಾಗ ಇರಬೇಕು. ಎರಡು ಸೈಡು ತಿರುಗಿಸಿ ಹಾಕ್ತಾ ಇರಬೇಕು. ಇನ್ನೊಂದು ಟ್ರಿಪ್ ಬೆಂದು ಅಂದರೆ ಇವನ್ನ ತೆಗೆದು ಪ್ಲೇಟಿಗಿಟ್ಟು ಅವನ್ನ ಹಾಕಬೇಕು. ಇದೇ ಥರ ಎಲ್ಲನೂ ನಾನು ಮಾಡೀನಿ. ಸರ್ವ್ ಮಾಡಿ ತೋರಿಸ್ತೇನೆ ನಿಮ್ಗೆ ಹೆಂಗಾಗ್ಯಾವು ಅಂತ ಕಮೆಂಟ್ನಾಗ ತಿಳಿಸ್ರಿ. ನೋಡಿರಿ ಈಗ ತೆಗೆದುಬಿಡೋಣ. ರೆಡಿ ಆಗ್ಯಾವ. ತೆಗೆದುಬಿಡೋಣ ಪ್ಲೇಟಿಗೆ. ಎಷ್ಟು ಚಂದ ಜ್ಯೂಸಿಯಾಗಿ ಬಂದಾವೆ ನೋಡಿರಿ. ಭಾಳ ಟೇಸ್ಟ್ ಆಗ್ಯಾವ. ಕ್ರಿಸ್ಪಿಯಾಗಿ ಬಂದಾವೆ. ಇನ್ನೊಂದು ಕ್ರಿಸ್ಪಿಯಾಗಿರಬೇಕು, ಒಳಗೆ ಜ್ಯೂಸಿಯಾಗಿರಬೇಕು, ಮೇಲೆ ಕ್ರಿಸ್ಪಿಯಾಗಿರಬೇಕು. ಅದೇ ಥರ ಬಂದವು. ಇವನ್ನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನನಗೆ. ಈಗ ನೋಡಿರಿ ಕಲರ್ ನೋಡಿರಿ, ಜ್ಯೂಸಿಯಾಗಿ ಬಂದವು, ಕ್ರಿಸ್ಪಿ ಆಗ್ಯಾವು. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.